ಯಾಕೋ ನನ್ನ ಗಾಡಿಗಳ ಗ್ರಹಚಾರನೇ ಸರಿಯಿಲ್ಲ ಅಂತ ಅನ್ಸುತ್ತೆ. ಡ್ಯೂಕಲ್ಲಿ ಸಸ್ಪೆನ್ಷನ್ ಹೊಡ್ಸ್ಕೊಂಡು ಹೋಗಿತ್ತು. ಸೊ ಅದನ್ನು ರೆಡಿ ಮಾಡಿಸೋಣ ಅಂತ ಸರ್ವಿಸ್ ಸೆಂಟರ್ಗೆ ಎತ್ಕೊಂಡ್ಬಂದಿದ್ದೆ. ನೀಟಾಗಿ ಎಲ್ಲ ರೆಡಿ ಮಾಡಿಸ್ಕೊಂಡೆ, ಬಿಲ್ಲು ಕೂಡ ಸರಿಯಾಗಿ ಬಿತ್ತು ಅಂತ ಅಂದ್ಕೊಳ್ಳಿ. ಇದೆಲ್ಲ ಆದಮೇಲೆ ಆ್ಯಕ್ಟಿವಾದಲ್ಲಿ ಬ್ರೇಕ್ ಪ್ಯಾಡ್ಸ್ ಹೋಗಿರೋದು ನೆನಪಾಯಿತು. ಅದನ್ನಾದರೂ ರೆಡಿ ಮಾಡಿಸ್ಕೊಳ್ಳೇಬೇಕಲ್ಲ ಅಂತ ಬಂದು ಸರ್ವಿಸ್ ಸೆಂಟ್ರಲ್ಲಿ ಬ್ರೇಕ್ ಪ್ಯಾಡ್ಸ್ ಎಲ್ಲ ಚೇಂಜ್ ಮಾಡಿಸ್ಕೊಂಡೆ. ಸೊ ಇದೆರಡು ಮುಗಿಸಿದ್ಮೇಲೆ ಕಾರ್ ಕೆಲಸ ಮುಗಿಸ್ಲೇಬೇಕಲ್ವ. ಸೊ ಅದಕ್ಕೆ ಕಾರಲ್ಲಿ ಕೀ ವರ್ಕ್ ಆಗ್ತಾ ಇರಲಿಲ್ಲ, ಪ್ರಾಬ್ಲಮ್ ಇತ್ತು. ಸೊ ಅದನ್ನು ಕೂಡ ರೆಡಿ ಮಾಡಿಸ್ಕೊಂಡೆ. ಆಮೇಲೆ ಮನೆಗೊಂದು ಹೊಸ ಫೋನ್ ಬೇಕಾಗಿತ್ತು. ಯಾವ್ಯಾವ ಫೋನ್ಸ್ ಹೊಸದಾಗಿ ಬಂದಿದೆ ಮಾರ್ಕೆಟಲ್ಲಿ ಅಂತ ನೋಡಿ, ಹೊಸ ಮಾಡೆಲ್ ನೋಡಿ ಅದನ್ನೇ ತಗೊಂಡು ಆ ಡೇನ ಮುಗಿಸ್ಕೊಂಡ್ವಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ನನಗೆ ಮಂಜುಗೆ ತುಂಬ ಕ್ಲೋಸ್ ಫ್ರೆಂಡ್ ಒಬ್ಬರು ಎಂಗೇಜ್ಮೆಂಟ್ ಇತ್ತು. ಸೊ ಆ ಇವೆಂಟ್ನ ಅಟೆಂಡ್ ಮಾಡೋಣ ಅಂತ ಹೋಗಿದ್ವಿ. ಇವೆಂಟ್ ಅಂತೂ ತುಂಬ ಚೆನ್ನಾಗಿ ನಡೀತು. ಅವ್ರದ್ದು ಬೇರೆ ಕಲ್ಚರ್ ಆಗಿದ್ರಿಂದ ಅವ್ರ ಕಲ್ಚರ್ ಹೇಗಿದೆ ಮತ್ತು ಅವರ ಆಚಾರ ವಿಚಾರಗಳೆಲ್ಲ ಹೇಗಿದೆ ಅಂತ ನೋಡೋದಕ್ಕೆ ತುಂಬಾ ಖುಷಿ ಆಯಿತು. ಒಂದು ಹೊಸ ಎಕ್ಸ್ಪೀರಿಯೆನ್ಸು ತುಂಬ ಕಲಿತೆ ನಾನು. ಆ್ಯಕ್ಚುಲಿ ಏನೇನು ಇರುತ್ತೆ ಈ ಕಲ್ಚರ್ಸಲ್ಲಿ ಅದೆಲ್ಲ. ಸೊ ಈ ಇವೆಂಟ್ನೆಲ್ಲ ಮುಗಿಸ್ಕೊಂಡು ಹೊಟ್ಟೆ ತುಂಬ ಊಟ ಮಾಡೋಣ ಅಂತ ಬುಫೆ ಸಿಸ್ಟಮ್ಗೆ ಹೋಗಿ ಅಲ್ಲಿರೋ ಐಟಮ್ಸ್ನೆಲ್ಲ ಲೈನ್ ಬೈ ಲೈನ್ ಒಂದ್ಸಲ ನೋಡಿಕೊಂಡು ಕಣ್ಣಾಡಿಸಿ ಅದರಲ್ಲಿರೋ ಬೆಸ್ಟ್ ಐಟಮ್ಸ್ನೆಲ್ಲ ಸ್ವಲ್ಪ ಪ್ಲೇಟಲ್ಲಿ ಹಾಕ್ಕೊಂಡು ಹೊಟ್ಟೆ ತುಂಬ ಊಟ ಮಾಡ್ಕೊಂಡ್ವಿ. ರಿಟರ್ನ್ ಬಂದು ಮನೆಗೆ ಸ್ವಲ್ಪ ಐಟಮ್ಸ್ ಬೇಕಾಗಿತ್ತು. ಸೊ ಶಾಪಿಂಗ್ ಹೋಗಿ ಮನೆಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ತಗೊಂಡ್ವಿ. ಐಟಮ್ಸ್ ಎಲ್ಲ ತಗೊಂಡು ಬಿಲ್ ಮಾಡಿಸಿದ್ವಿ. ಮಧ್ಯಾಹ್ನ ಊಟ ಹೆವಿ ಆಗಿದ್ರಿಂದ ನೈಟ್ಗೆ ಬರೀ ಶವರ್ಮಾ ತಿನ್ಕೊಂಡು ಮ್ಯಾನೇಜ್ ಮಾಡ್ಕೊಂಡೆ. ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗು ಒಂದು ಯೂಟ್ಯೂಬ್ಗೆ ಕಂಟೆಂಟ್ ಮಾಡಬೇಕು ಅಂತ ಹಾರ್ಸ್ ರೈಡಿಂಗ್ ಅಕಾಡೆಮಿಗೆ ಹೋಗಿ ಶೂಟ್ ಮಾಡಿದ್ವಿ. ಯೂಟ್ಯೂಬಲ್ಲಿ ಆಲ್ರೆಡಿ ವಿಡಿಯೋ ಇದೆ, ನೀವೆಲ್ಲ ಹೋಗಿ ಚೆಕ್ ಮಾಡ್ಬೋದು. ರಿಟರ್ನ್ ಬಂದು ರೆಸ್ಟ್ ಮಾಡಿ ಅಲ್ಲಿಂದ ಗೋ ಆಶ್ರಮಕ್ಕೆ ಹೋಗಿ ಸ್ವಲ್ಪ ಹೊತ್ತು ಹಸು ಕರುಗಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಡೇನ ಮುಗಿಸ್ಕೊಂಡ್ವಿ.